Hi, I am Kaviraj from scoringtarget.com. In today's session, we are going to discuss all subject 9th standard assessment exam question paper. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿಷಯಗಳ ಮೌಲ್ಯಾಂಕನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಒಟ್ಟಾರೆ ಎಲ್ಲ ವಿಷಯಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಇಲ್ಲಿ ನಾವು ಕಾಣ್ತಾ ಇದ್ವಿ. ಪ್ರಶ್ನೆ ಪತ್ರಿಕೆ ಜೊತೆಗೆ ಇಲ್ಲಿ ನಮಗೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೂಡ ಈ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ. ಸೊ ಇವು ಇಲಾಖೆಯಿಂದ ಅಧಿಕೃತವಾಗಿ ಪ್ರಕಟಣೆ ಮಾಡಿದಂಥ ಪ್ರಶ್ನೆ ಪತ್ರಿಕೆಗಳು. ಸೊ ಈ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ 9ನೇ ಎಕ್ಸಾಮ್ಗೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ, ಯಾವ ಪಾಠಗಳಿಂದ ಯಾವ ಥರ ಪ್ರಶ್ನೆ ಬರ್ಬೋದು ಅಂತ ನೀವು ಅನಾಲಿಸಿಸ್ ಮಾಡಿ ನೀವು ಪ್ರಿಪೇರ್ ಆಗ್ಬೋದು. ಓಕೆ, ಸೊ ನಾವು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಾನು ಫಸ್ಟ್ ಪೇಜಲ್ಲಿ ನಾವು 9ನೇ ತರಗತಿ ವಿದ್ಯಾರ್ಥಿಗಳಿಗೂ ಪರೀಕ್ಷೆಗೆ ಕೂತ್ಕೋಬೇಕಾದ್ರೆ ಯಾವ ಮಾಹಿತಿ ಎಲ್ಲ ತುಂಬಬೇಕು ಅಂತ ನಾವು ನೋಡೋಣ. ಸೊ ನಿಮ್ಮ ಕೈಗೆ ಎಕ್ಸಾಮ್ಗೆ ಆಲ್ರೆಡಿ ತಮಗೆ ಡೇಟ್ ಗೊತ್ತಾಗಿದೆ. ಸೊ ಆ ಒಂದು ದಿನಾಂಕದಂದು ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಮಾಡ್ತಾರೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಸಪ್ಲೈ ಮಾಡ್ತಾರೆ. ಆ ಪ್ರಶ್ನೆ ಪತ್ರಿಕೆ ಯಾವ ಥರ ಇರುತ್ತೆ? ಸೇಮ್ ಇದೇ ಮಾಡಲಲ್ಲಿರುತ್ತೆ. ತರಗತಿ 9 ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 100. ಕನ್ನಡ ವಿಷಯದಿಂದ ಪ್ರಥಮ ಭಾಷೆ ಸಬ್ಜೆಕ್ಟ್ಗಳಿಗೆ 100 ಅಂಕ ಇರುತ್ತೆ. ಉಳಿದಂಥ ಸಬ್ಜೆಕ್ಟ್ಗಳಿಗೆ ಕಾಮನಿಗೆ ನಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ಸಾಲ್ವ್ ಮಾಡಲು 3 ಗಂಟೆ 15 ನಿಮಿಷಗಳ ಒಂದು ಸಮಯಾವಕಾಶ ಇರುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೂ ಮಾಡಬೇಕಾಗಿರುವ ಮಾಹಿತಿ ಭರ್ತಿ ಮಾಡಬೇಕು. ಸೊ ವಿದ್ಯಾರ್ಥಿಗಳು ಏನು ತುಂಬಬೇಕಿಲ್ಲಿ? ಮೊದಲನೇದಾಗಿ ವಿದ್ಯಾರ್ಥಿಯ ಹೆಸರು. ಇಲ್ಲಿ ಹೆಸರನ್ನು ಕೊಟ್ಟಿರ್ತಾರೆ. ತಮ್ಮ ಇಲ್ಲಿ ಹೆಸರನ್ನು ನೀವು ಫಿಲಪ್ ಮಾಡಬೇಕು. ಸೊ ತಮ್ಮ ಹೆಸರನ್ನು ತುಂಬಿದ ನಂತರ ವಿದ್ಯಾರ್ಥಿಯ SATS ಸಂಖ್ಯೆ ಅಂತ ಇರುತ್ತೆ. SATS ಸಂಖ್ಯೆ ಅಂದರೆ ನಿಮ್ಮ TC ಮೇಲ್ಗಡೆ ಇರತಕ್ಕಂಥದ್ದು ಟ್ರಾನ್ಸ್ಫರ್ ಸರ್ಟಿಫಿಕೇಟಲ್ಲಿ. ಇಲ್ಲಾಂದರೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಅಥವಾ ನಿಮ್ಮ ವರ್ಗ ಶಿಕ್ಷಕರಿಗೆ ಕೇಳಿದ್ರೆ ಅವ್ರು ನಿಮ್ಮ SATS ನಂಬರನ್ನು ನಿಮ್ಮ ಶಾಲೆಯಲ್ಲಿ ಕೊಡ್ತಾರೆ. ಆ SATS ನಂಬರನ್ನು ನೀವು ನೆನಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಇದು ಫಿಲಪ್ ಮಾಡಬೇಕು. ಇಲ್ಲಿ ಒಂದೊಂದು ಬಾಕ್ಸಲ್ಲಿ ಒಂದೊಂದು ನಂಬರ್ ತುಂಬ್ತಾ ಹೋಗಬೇಕು. ಆನಂತರ ವಿದ್ಯಾರ್ಥಿಯ ಸಹಿ, ಇಲ್ಲಿ ನಿಮ್ಮ ಸಿಗ್ನೇಚರನ್ನು ಮಾಡಬೇಕು. ಇದಾದ ನಂತರ ನಿಮಗೆ ಮಾಡಬೇಕಾದ್ರೆ ಇಷ್ಟು ಕೆಲಸ ಮಾತ್ರ. ಇದಾದ ನಂತರ ಕೊಠಡಿ ಮೇಲ್ವಿಚಾರಕರು ಮಾಡಬೇಕಾಗಿರೋ ಮಾಹಿತಿ ಭರ್ತಿ ಮಾಡಬೇಕು. ಇಲ್ಲೆಲ್ಲ ನಿಮ್ಮ ರೂಮ್ ಸೂಪರ್ವೈಸರ್, ಎಕ್ಸಾಮ್ ಟೈಮಲ್ಲಿ ನಿಮ್ಮ ರೂಮ್ನಲ್ಲಿ ಒಬ್ಬರು ಸೂಪರ್ವೈಸರ್ ಇರ್ತಾರಲ್ಲ, ಟೀಚರ್, ಅವರು ಈ ಮಾಹಿತಿಯನ್ನು ತುಂಬ್ತಾರೆ. ಅಂದರೆ ಶಾಲೆ ಡೈಸ್ ಕೋಡ್ ಆಗಿರ್ಬೋದು, ಶಾಲೆ ಹೆಸರು, ಕ್ಲಸ್ಟರ್ ಎಲ್ಲವನ್ನು ಅವ್ರು ತುಂಬ್ತಾರೆ. ಆನಂತರ ಇಲ್ಲಿ ಮೌಲ್ಯಮಾಪನ ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡಿ 1ನೇ ಪ್ರಶ್ನೆಗೆ ಎಷ್ಟು ಅಂಕ, 2ನೇ ಪ್ರಶ್ನೆಗೆ ಎಷ್ಟು ಅಂಕ ಅಂತ ಟೀಚರ್ಸ್ ಫಿಲಪ್ ಮಾಡ್ತಾರೆ. ಸೊ ನೀವು ಇದು ಯಾವುದೂ ಕಾರಣಕ್ಕೂ ಇಲ್ಲಿ ನೀವು ಏನೂ ಬರಿಬಾರ್ದು. ನೀವು ಬರಿಬೇಕಾದ ಇಷ್ಟು ಮಾತ್ರ: ನಿಮ್ಮ ಹೆಸರು, SATS ಸಂಖ್ಯೆ ಮತ್ತು ಸಹಿ. ಇಷ್ಟಾದ ನಂತರ ನಾವು ಸೆಕೆಂಡ್ ಪೇಜಲ್ಲಿ ನಿಮ್ಮ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪ್ರಥಮ ಭಾಷೆ ಕನ್ನಡನ ಪ್ರಶ್ನೆ ಪತ್ರಿಕೆ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಒಂದು 6 ಪ್ರಶ್ನೆಗಳೇನಿವೆ 1 ಅಂಕದಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಇಲ್ಲಿ ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ, ಈ ವಾಕ್ಯದಲ್ಲಿರುವ ಅನುಸ್ವಾರ ಸಹಿತ ಪದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ A ಅಂಬೇರ, B ಜಯಪುರದ, C ಪೂರ್ವಕಾಲದ, D ರಾಜಧಾನಿ ಅಂತ ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಯಾವ ಉತ್ತರ ಸರಿ ಇರುತ್ತೆ ಆ ಒಂದು ಆಪ್ಷನ್ ಸಂಖ್ಯೆನ ಇಲ್ಲಿ ಬರೀಬೇಕು. ಒಂದು ವೇಳೆ A ಸರಿ ಇದ್ದರೆ ಇಲ್ಲಿ ಬಾಕ್ಸಲ್ಲಿ A ಅಂತ ಬರೀರಿ, B ಸರಿ ಇದ್ದರೆ B, D ಅಥವಾ C ಯಾವುದು ಸರಿ ಇರುತ್ತೆ ಅದರಲ್ಲಿ ಆಪ್ಷನ್ ಬರೀಬೇಕು. ಆಪ್ಷನ್ ಬರೆದು ಅದರ ಮುಂದೆ ಉತ್ತರ ಕೂಡ ನೀವು ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಉತ್ತರ C ಅಂತ ಆಗಿದ್ದರೆ ನೀವು ಇಲ್ಲಿ ಬಾಕ್ಸಲ್ಲಿ C ಅಂತ ಬರೆದು ಇಲ್ಲಿ ಮುಂದ್ಗಡೆ ಕೊಟ್ಟಂಥ ಲೈನಲ್ಲಿ ಏನಿದೆ ಪೂರ್ವಕಾಲದ ಅಂತ ಬರೀಬೇಕು. ಈ ಥರ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಿಮಗೆ ಪ್ರಶ್ನೆ ಆಪ್ಷನ್ 4 ಆಪ್ಷನ್ ಜೊತೆಗೆ ಕೆಳಗಡೆ ಬಾಕ್ಸ್ ಕೊಟ್ಟಿರ್ತಾರೆ. ಬಾಕ್ಸಲ್ಲಿ ಆಪ್ಷನ್ನು ಬರೀಬೇಕು, ಮುಂದ್ಗಡೆ ಅದರ ಉತ್ತರ ಬರೀಬೇಕು. ಕೇವಲ ಇನ್ನು ಆಪ್ಷನ್ ಬರೆದರೆ ಅಂಕ ಕೊಡೋದಿಲ್ಲ. ಆಪ್ಷನ್ನು ಬರೀಬೇಕು, ಜೊತೆಗೆ ಅದರ ಆನ್ಸರ್ 2 ಕೂಡ ಬರೀಬೇಕು. ಈ ಕೊಟ್ಟಂಥ ABCD ಆಪ್ಷನ್ ಏನಿದೆ ಬಾಕ್ಸಲ್ಲಿ ನೆನಪಿಟ್ಕೊಳ್ಳಿ. ಇನ್ನು ಮುಂದೆ ಇರ್ತಕ್ಕಂಥ ಗೆರೆಯಲ್ಲಿ ಅದರ ಮುಂದಿನ ಉತ್ತರ. ಈ ಥರ ಪ್ರತಿಯೊಂದು ಪ್ರಶ್ನೆಗಳಿಗೆ ಇರುತ್ತೆ. ಸೊ ಇದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ ಮುಂದೆ ಹೋಗ್ತಾ ನಿಮಗೆ ಪ್ರಶ್ನೆಗಳು ಕೂಡ ಚೇಂಜ್ ಆಗುತ್ತೆ. ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೋಡ್ತಾ ಹೋಗಿ. ಇಲ್ಲಿ ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಆಪ್ಷನ್ ಇರೋದಿಲ್ಲ, ನೇರವಾಗಿ ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಮೇನ್ ಕ್ವೆಶ್ಚನ್ 3ರಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ 1 ಅಂಕದ 7 ಪ್ರಶ್ನೆ ಇವೆ. ಇಲ್ಲಿ ಕೊಟ್ಟಂಥ ಪ್ಯಾಸೇಜನ್ನು ಓದ್ಕೋಬೇಕು. ಓದ್ಕೊಂಡು ಆ ಪ್ರಶ್ನೆಗಳು ಕೊಟ್ಟಿರ್ತಾರೆ. ಈ ಕೊಟ್ಟಂಥ ಒಂದು ಏನು ಲೈನ್ಸ್ ಇವೆ, ಈ ಲೈನಲ್ಲಿ ಆ ಆನ್ಸರನ್ನು ನೀವು ಬರೀಬೇಕಾಗುತ್ತೆ. ಇಲ್ಲಿ ಟಿಕ್ ಮಾಡೋದಿರೋದಿಲ್ಲ, ಅಂದರೆ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ಅದೇ ಥರ ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಚಿಕ್ಕದಾದ ಒಂದು ಪೋಯಮ್ ಅನ್ನೋದು ಒಂದು ಸ್ಟಾಂಜವನ್ನು ಕೊಟ್ಟಿದ್ದಾರೆ. ಆ ಸ್ಟಾಂಜವನ್ನು ಓದ್ಕೋಬೇಕು. ಪದ್ಯವನ್ನು ಓದ್ಕೊಂಡು ಇಲ್ಲಿ ಕೆಳಗಡೆ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಈ ಥರದ ಪ್ರಶ್ನೆಗಳು ಡಿಫ್ರೆಂಟ್ ಪ್ರಶ್ನೆಗಳು ಮುಂದ್ಗಡೆ ಬರ್ತಕ್ಕಂಥ ಇರುತ್ತೆ. ಪ್ಯಾಸೇಜ್ ಕೊಡ್ಬೋದು, ಅಥವಾ ಒಂದು ನಿಮಗೆ ಚಿಕ್ಕದಾದ ಒಂದು ಕವನ ಕೊಡ್ಬೋದು ಈ ಥರ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಇಲ್ಲಿ ಚಿತ್ರವನ್ನು ಕೊಟ್ಟು ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ 20 ಮತ್ತು 21 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಸೊ ಇಲ್ಲಿ 2 ಪ್ರಶ್ನೆ ಇವೆ, 20ನೇದು ಮತ್ತು 21ನೇದು. ನಿಮಗೆ 4 ಲೈನನ್ನು ಕೂಡ ಕೊಟ್ಟಿದ್ದಾರೆ.
ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರದ ಪ್ರದರ್ಶನ ಯಾವ ಸಂದರ್ಭಗಳಲ್ಲಿ ನಡೆಯುತ್ತದೆ, ಅಂದರೆ ಈ ಒಂದು ಡ್ಯಾನ್ಸನ್ನು ಯಾವ ಪ್ರೋಗ್ರಾಮಲ್ಲಿ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಬಿ, ಈ ಕಲಾವಿದರ ವೇಷಭೂಷಣ ಹೇಗಿರುತ್ತದೆ, ಅಂದರೆ ಅವ್ರು ಡ್ರೆಸ್ ಮ್ಯಾನರ್ಸ್, ಯಾವ ಥರ ಡ್ರೆಸ್ ಹಾಕೋತಾರೆ ಅದೆಲ್ಲ ಇಲ್ಲಿ ನಾವು ಚಿತ್ರ ನೋಡಿ ಬರೀಬೇಕು. ಸೊ ಆ ಥರದ್ದು ಡಿಫ್ರೆಂಟ್ ಆದ ಪ್ರಶ್ನೆಗಳನ್ನ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಸೊ ಪ್ರತಿಯೊಂದನ್ನು ತುಂಬ ಕೇರ್ಫುಲ್ಲಾಗಿ ಓದ್ಕೊಂಡು ಬರೀಬೇಕು. ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ವಿ ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಭ್ಯಾಸ ಮಾಡ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಕೂಡ ಪ್ರಶ್ನೆ ಪತ್ರಿಕೆ ಮೇಲ್ಗಡೆ ಪೇಜ್ ಏನಿರುತ್ತೆ ಸೇಮ್ ಇರುತ್ತೆ. ಅದು ಕೂಡ ನಿಮ್ಮ ಹೆಸರು, SAT ಸಂಖ್ಯೆ, ವಿದ್ಯಾರ್ಥಿ ಸಹಿ. ಇದಾದ ನಂತರ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ಇಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ಹೀಗೆ ಪ್ರತಿಯೊಂದು ಪ್ರಶ್ನೆ ಇಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ ಏನಿದೆ ಅಂದರೆ ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಅದೇ ಸೇಮ್ ಬಾಕ್ಸ್ ಇರುತ್ತೆ ಫಸ್ಟ್ ಪೇಜಲ್ಲಿ. ಸೆಕೆಂಡ್ದಿಂದ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಈ ಥರ ಪ್ರಶ್ನೆಗಳನ್ನ ನೋಡ್ಕೊತಾ ಹೋಗಬೇಕು. ಆನಂತರ ಇಲ್ಲಿ ನಮಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಆದ ನಂತರ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಆಮೇಲೆ ಇನ್ನೊಂದು ನಾನು ಮ್ಯಾಥಮೆಟಿಕ್ಸನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಕೊಟ್ಟಿದ್ದೀವಿ. ಇದಾದ ನಂತರ ಸೈನ್ಸ್ ಇದೆ. ಸೈನ್ಸಲ್ಲಿ ನಮಗೆ ಯಾವುದು ಮಾಡೆಲ್ ಇದೆ ನೋಡೋಣ. ಸೈನ್ಸಲ್ಲಿ ಕೂಡ ನಮಗೆ ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಬಟ್ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಭಾಗ ಬೇರೆ ಇರುತ್ತೆ. ಅಂದರೆ ಭಾಗ ಎ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲೇ ಸೆಕ್ಷನ್ ಮಾಡಿರ್ತಾರೆ ಭಾಗ. ಇಲ್ಲಿ ಎ ಭಾಗದಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅದಾದ ನಂತರ ನಿಮಗೆ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಈ ಥರ ಭಾಗಗಳು ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಒಟ್ಟಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಫೋಕಸ್ ಮಾಡಿ. ಇಲ್ಲಿ ನೋಡಿ ಬಿ ಭಾಗದಲ್ಲಿ ಏನಿದೆ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಈ ಥರ. ಅದೇ ಥರ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂದರೆ ಯಾವುದು ಸೈನ್ಸನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ. ಇದಾದ ನಂತರ ಸೋಷಿಯಲ್ ಸೈನ್ಸ್ನ ಪ್ರಶ್ನೆ ಪತ್ರಿಕೆ ಒಂದು ಕನ್ನಡ ಮಾಧ್ಯಮ ಮತ್ತು ಒಂದು ಇಂಗ್ಲೀಷ್ ಮಾಧ್ಯಮ ಎರಡನ್ನು ಕೂಡ ನಾನಿಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಇದ್ದರೆ ಕನ್ನಡ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಮಾಧ್ಯಮ ಇದ್ದರೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಈ ಪ್ರಶ್ನೆ ಪತ್ರಿಕೆಗಳು ಕೇವಲ ಒಂದು ಮಾದರಿಯಾಗಿರುತ್ತೆ. ಅಂದರೆ ಇವೇ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಬರ್ತಾವಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಬೆಳೆಸ್ಕೋಬೇಡಿ. ಯಾಕಂದರೆ ಇಲಾಖೆಯವರು ಇದು ಪ್ರಥಮ ಬಾರಿ ಈ ಥರ ಒಂದು ಎಕ್ಸಾಮ್ಗಳನ್ನು ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ನಮಗೆ SA2 ಎಕ್ಸಾಮನ್ನು ನಮಗೆ ಶಾಲಾ ಹಂತದಲ್ಲೇ ನಾವು ನಡೆಸ್ತಾ ಇದ್ವಿ. ಬಟ್ ಈ ಬಾರಿ ಇಲಾಖೆ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದೆ. ಇದೊಂದು ಮೌಲ್ಯಾಂಕನ ಪರೀಕ್ಷೆ. ಹೀಗಾಗಿ ಈ ಪ್ರಶ್ನೆ ಪತ್ರಿಕೆ ಕಾಮನ್ನಾಗಿ ಎಲ್ಲ ನಮ್ಮ ಇಡೀ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಸೇಮ್ ಆಗಿರುತ್ತೆ ಪ್ರಶ್ನೆ ಪತ್ರಿಕೆ. ಮತ್ತು ಏಕಕಾಲದಲ್ಲಿ ನಡೀತಕ್ಕಂಥ ಎಕ್ಸಾಮ್ ಎಲ್ಲ ಕಡೆ ಕೂಡ ಒಂದೇ ಟೈಮಲ್ಲಿ ಈ ಒಂದು ಪರೀಕ್ಷೆನ ನಡೆಸ್ತಾರೆ. ಇದು ಆದಷ್ಟು ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇವೆ ಮತ್ತು ರೈಟಿಂಗ್ ಪ್ರಶ್ನೆಗಳು ಕೂಡ ಇವೆ. ಕೇವಲ ಮಲ್ಟಿಪಲ್ ಚಾಯ್ಸ್ ಇರೋದಲ್ಲ, ರೈಟಿಂಗ್ ಪ್ರಶ್ನೆಗಳು ಕೂಡ ತಮಗೆ ಕೊಟ್ಟಿರ್ತಾರೆ. ಹೀಗಾಗಿ ನೀವು ಮಾಡಬೇಕಾದ ಕೆಲಸ ಏನಂದರೆ ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ಪತ್ರಿಕೆಗಳು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಈ PDF ಪ್ರಶ್ನೆ ಪತ್ರಿಕೆ ಪ್ರಕಾರ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ಓದ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಇವತ್ತು ನೀವು ಇಂಗ್ಲೀಷ್ ಸಬ್ಜೆಕ್ಟನ್ನು ಓದ್ತಾ ಇದ್ದರೆ ಇಂಗ್ಲೀಷಿನ ಈ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾವ ಪಾಠಗಳಿಂದ ಯಾವ ಥರ ಪ್ರಶ್ನೆ ಕೇಳಿದ್ದಾರೆ, ಚಿತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಪ್ರಶ್ನೆ ಕೇಳಿದ್ದಾರೆ, ಪ್ಯಾಸೇಜನ್ನು ಯಾವ ಥರ ಕೊಡ್ತಾರೆ, ಅಥವಾ ಪಾಠದಿಂದ ಕೊಟ್ಟಿದ್ದಾರಾ ಅಥವಾ ಬೇರೆ ಒಂದು ಕಾಮನ್ನಾಗಿ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಅಂತ ಕೂಡ ನೋಡ್ಕೊಳ್ಳಿ. ಫೋಕಸ್ ಆಗಿ ಜಾಸ್ತಿ ನಾವು ಗ್ರಾಮರ್ ಕೂಡ ಪ್ರಶ್ನೆ ಇರುತ್ತಿದ್ದರೆ ಗ್ರಾಮರು ಇರುತ್ತೆ, ಪದ್ಯಗಳು, ಪಾಠಗಳು ಮತ್ತು ಪೂರಕ ಅಧ್ಯಯನ ಪಾಠಗಳನ್ನು ಕೂಡ ಪ್ರಶ್ನೆಗಳು ಇರುತ್ತೆ. ಹೀಗಾಗಿ ನೀವು ಕೂಲಂಕಷವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಲೇಬೇಕಾಗುತ್ತೆ. ನಿಮ್ಮ 6 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ಆ ಥರನೇ ನೀವು ಪ್ರಿಪೇರ್ ಆಗಿ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಥರ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಇದೊಂದು ಕೇವಲದು ಇಲಾಖೆಯವರು ಕೊಟ್ಟಂಥ ಪ್ರಶ್ನೆ ಪತ್ರಿಕೆ. ಇದನ್ನು ಹೊರತುಪಡಿಸಿ ಕೂಡ ನಾವು ಬೇರೆ ಶಿಕ್ಷಕರಿಂದ ತಯಾರಿಸಿದಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ನಮ್ಮ scoringtarget.com ಈ ವೆಬ್ಸೈಟಲ್ಲಿ ಕೂಡ ಅಪ್ಲೋಡ್ ಮಾಡಿದ್ವಿ. ಅಲ್ಲಿಂದ ಕೂಡ ನೀವು ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಅವುಗಳ ಕೀ ಆನ್ಸರ್ ಕೂಡ ಅವುಗಳಿಗೆ ನಾವು ಕೊಟ್ಟಿರ್ತೀವಿ. ಸೊ ಅದನ್ನು ನಿಮಗೆ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಡಿಪಾರ್ಟ್ಮೆಂಟಿಗೆ ಕೊಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆಗೆ ಕೀ ಆನ್ಸರ್ ಕೊಟ್ಟಿರೋದಿಲ್ಲ, ನಿಮ್ಗೆ ಕೇವಲ ಒಂದು ಮಾದರಿಯಾಗಿ ಕೊಟ್ಟಿರ್ತಾರೆ. ಸೊ ಈ ಉತ್ತರಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸರ್ಚ್ ಮಾಡ್ಬೋದು ಅಥವಾ ಶಿಕ್ಷಕರ ಸಹಾಯ ತಗೊಂಡು ಕೂಡ ಈ ಉತ್ತರ ನಿಮ್ಗೆ ಯಾವುದಾದ್ರೂ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಟೀಚರ್ಸ್ ಹೆಲ್ಪನ್ನು ತೆಗೆದುಕೊಂಡು ಅದರ ಕೀ ಆನ್ಸರ್ ರೆಡಿ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮಗೊಂದು ಐಡಿಯಾ ಬರುತ್ತೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ಬೋದು, ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ನೋಟ್ಸ್ ಯಾವ ಥರ ಮಾಡಬೇಕು, ಸೊ ಯಾವ ಪಾಠಗಳನ್ನು ಯಾವ ಥರ ಓದ್ಕೋಬೇಕು ಅಂತ ಕೂಡ ನಿಮಗೆ ಐಡಿಯಾ ಬರುತ್ತೆ. ಸೊ ಇಷ್ಟು ಮಾಡಿಕೊಂಡ್ರೆ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.